Round of applause for Rishabh's performance in Kantara 2. Absolutely. Big fan, sir. I saw that in the theaters, Rishabh. It was an outstanding performance, especially when the female ghosts gets inside your body. That performance, that one shot. Did you see Kantara, sir? You saw it? What shot that he gave? That one. Anybody here want to see me in Kantara 3? Tell this guy. Tell him. ನಟ ರಿಷಬ್ ಶೆಟ್ಟಿ ಅವರ ನಟನೆಯ ಕಾಂತಾರ ಚಲನಚಿತ್ರ ಸಾಕಷ್ಟು ಸದ್ದು ಮಾಡ್ತಾ ಇತ್ತು. ಕಾಂತಾರ ಚಾಪ್ಟರ್ 1 ಆಗಲಿ ಚಾಪ್ಟರ್ 2 ಆಗಲಿ. ಕಾಂತಾರ ಚಾಪ್ಟರ್ 1 ಸಾಕಷ್ಟು ಸದ್ದು ಮಾಡಿತು. ಜೊತೆಗೆ ಕಾಂತಾರ ಸಿನಿಮಾವು ಸಹ ಸಾಕಷ್ಟು ಪ್ರೇಕ್ಷಕರನ್ನು ಆಕರ್ಷಿಸಿತ್ತು. ಒಂದು ಮನಸೂರೆಗೊಳ್ಳುವಂಥ ಒಂದು ಚಲನಚಿತ್ರ ಕಾಂತಾರ ಆಗಿತ್ತು. ಆದರೆ ಕಾಂತಾರ ಚಾಪ್ಟರ್ 1 ಸಹ ಅದೇ ರೀತಿಯಾದ ಒಂದು ದಿಶೆಯಲ್ಲಿ ಸಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ತನ್ನತ್ತ ಆಕರ್ಷಿಸುವ ಪ್ರಯತ್ನವನ್ನು ಆ ಚಲನಚಿತ್ರ ಮಾಡಿತ್ತು. ಆದರೆ ಇದೀಗ ಆ ಚಲನಚಿತ್ರದಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಒಬ್ಬ ಬಾಲಿವುಡ್ ನಟ ಮಾತನಾಡಿರುವ ಒಂದು ಆ ಮಾತು ಎಲ್ಲೋ ಇದೀಗ ಸಾಕಷ್ಟು ಜನರ ಒಂದು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಇನ್ನು ಕಾಂತಾರ 1 ಚಲನಚಿತ್ರದಲ್ಲಿ ದೈವವನ್ನು ಅಲ್ಲಿ ತೋರಿಸಲಾಗಿರುವಂಥದ್ದು, ದೈವದ ರೂಪ, ದೈವದ ಮಹಿಮೆ, ದೈವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಾಂತಾರ 1 ಚಲನಚಿತ್ರದಲ್ಲಿ ತೋರಿಸಲಾಗಿರುವಂಥದ್ದು. ಆದರೆ ಇದೇ ಚಲನಚಿತ್ರದಲ್ಲಿ ಈ ದೈವಕ್ಕೆ ದೆವ್ವ ಎಂದು ಕರೆಯುವ ಮೂಲಕ ಬಾಲಿವುಡ್ ನಟ ರಣವೀರ್ ಸಿಂಗ್ ಹೊಸ ವಿವಾದವನ್ನು ಮೈ ಮೇಲೆ ಎಳೆದುಕೊಂಡಿರುವಂಥದ್ದು. ಇದೀಗ ಸಾಕಷ್ಟು ಎಲ್ಲೆಡೆ ಅದರ ಬಗ್ಗೆ ಒಂದು ವ್ಯಾಪಕ ಆಕ್ರೋಶ ಸಹ ವ್ಯಕ್ತವಾಗ್ತಾ ಇದೆ. ಶುಕ್ರವಾರ ಗೋವಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸಮಾರಂಭದಲ್ಲಿ, ಅಂದರೆ 2025 ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸಮಾರಂಭದಲ್ಲಿ ಈ ರೀತಿಯಾದ ಒಂದು ಎಡವಟ್ಟನ್ನು ಒಬ್ಬ ಬಾಲಿವುಡ್ ನಟ ಮಾಡಿಕೊಂಡಿರುವುದು ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಯಾಕಂದರೆ ಆ ಮಾತು ಸಾಕಷ್ಟು ಜನರ ಒಂದು ಭಾವನೆಗಳಿಗೂ ಸಹ ಧಕ್ಕೆ ತಂದಂತಾಗಿರುವಂಥದ್ದು. ಅಂದರೆ ಈ ಸಮಾರೋಪ ಸಮಾರಂಭದಲ್ಲಿ ಕನ್ನಡದ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಜೊತೆಗೆ ಬಾಲಿವುಡ್ ನಟ ರಣವೀರ್ ಸಿಂಗ್ ಸಹ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಆ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಎದುರಲ್ಲಿಯೇ ಕಾಂತಾರ ಸೀಕ್ವೆಲ್ ಬಗ್ಗೆ ರಿಷಬ್ ಶೆಟ್ಟಿ ಅವರ ನಟನೆಯನ್ನು ಹಾಡಿ ಹೊಗಳಿದ್ದ ರಣವೀರ್ ಸಿಂಗ್ ಮಾತಿನಲ್ಲಿಯೇ ತಮ್ಮ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ದೈವವನ್ನು ಘೋಸ್ಟ್ ಎಂದು ಕರೆಯುವ ಮೂಲಕ ಎಲ್ಲ ಒಂದು ಕಡೆ ದೈವದ ಬಗ್ಗೆ ದೆವ್ವ ಎನ್ನುವ ಧಾಟಿಯಲ್ಲಿ ಒಂದು ಪರೋಕ್ಷವಾಗಿ ಅದನ್ನು ದೆವ್ವ ಎಂದ್ರ ಕರೆದ್ರ ಅನ್ನೋ ಪ್ರಶ್ನೆಗಳು ಸಹ ಇಲ್ಲಿ ಸಾಕಷ್ಟು ಮೂಡ್ತಾ ಇರುವಂಥದ್ದು. ರಿಷಬ್ ನಟನೆಯನ್ನು ಚಲನಚಿತ್ರದಲ್ಲಿ ಯಾವ ರೀತಿಯಾಗಿ ರಿಷಬ್ ಶೆಟ್ಟಿ ಅವರು ನಟಿಸಿದ್ದಾರೆ ಅನ್ನೋದನ್ನು ಹೊಗಳುತ್ತಲೇ ಎಲ್ಲೋ ಒಂದು ಕಡೆ ಅದನ್ನು ಅನುಕರಣೆ ಮಾಡುತ್ತಾ ಇದರಲ್ಲಿ ಇರುವ ದೈವವನ್ನು ಫಿಮೇಲ್ ಘೋಸ್ಟ್ ಎಂದು ಗೇಲಿ ಮಾಡುವ ಮೂಲಕ ಹೊಸ ವಿವಾದವನ್ನು ರಣವೀರ್ ಸಿಂಗ್ ತಮ್ಮ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಅಲ್ಲದೆ ರಣವೀರ್ ಸಿಂಗ್ ಅವರು ದೈವವನ್ನ ದೆವ್ವ ಎಂದಿದ್ದಲ್ಲದೆ ರಿಷಬ್ ಅವರ ಎದುರಲ್ಲೇ ಅದನ್ನ ಅಂದರೆ ದೈವದ ಬಗ್ಗೆ ಒಂದು ಅನುಕರಣೆ ಮಾಡಿರುವುದು ಸಾಕಷ್ಟು ಅಂದರೆ ಆಕ್ಷೇಪಕ್ಕೆ ಸಹ ಇಲ್ಲಿ ಕಾರಣವಾಗಿರುವಂಥದ್ದು ನೋಡಬೇಕಾಗಿದೆ. ಯಾಕಂದರೆ ರಣವೀರ್ ಸಿಂಗ್ ಅವರು ಹೊಗಳಿದ್ರು, ಅದಾದ ನಂತರ ಅದರ ಬಗ್ಗೆ ಅನುಕರಣೆ ಸಹ ಮಾಡಿದ್ರು. ಅಂದರೆ ಯಾವ ರೀತಿಯಾಗಿ ಫಿಮೇಲ್ ಗೋಸ್ಟ್ ಇರುತ್ತೆ ಅಂತ ರಣವೀರ್ ಸಿಂಗ್ ಹೇಳಿರುವಂತೆ ಯಾವ ರೀತಿಯಾಗಿ ದೈವ ಇರುತ್ತೆ ಅನ್ನೋದನ್ನು ಸಹ ಅನುಕರಣೆ ಮಾಡಿ ತೋರಿಸುವ ಮೂಲಕ ಸಾಕಷ್ಟು ಒಂದು ಜನರ ಒಂದು ಆಕ್ಷೇಪಕ್ಕೂ ಸಹ ರಣವೀರ್ ಸಿಂಗ್ ಒಂದು ಅದು ಕಾರಣವಾಗಿದೆ. ಇನ್ನು ಈ ಘಟನೆ ನಡೆಯುತ್ತಿದ್ದಂತೆ ಈ ಒಂದು ವಿಚಾರ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿಯೂ ಸಹ ಸದ್ದು ಮಾಡ್ತಾ ಇರುವಂಥದ್ದು. ರಣವೀರ್ ಸಿಂಗ್ ನಡೆಗೆ, ರಣವೀರ್ ಸಿಂಗ್ ಒಂದು ಆ ರೀತಿಯಾದ ಒಂದು ನಡವಳಿಕೆಗೆ ಪರವಿರೋಧ ಚರ್ಚೆಗಳು ನಡೀತಾ ಇರುವಂಥದ್ದು. ಅದರ ಜೊತೆಗೆ ಸಾಕಷ್ಟು ಒಂದು ಆಕ್ರೋಶ ಆಕ್ಷೇಪಗಳು ಸಹ ವ್ಯಕ್ತವಾಗ್ತಾ ಇರುವಂಥದ್ದು. ಇದೀಗ ಈ ಒಂದು ಆಕ್ರೋಶ ಆಕ್ಷೇಪ ಒಂದು ದೊಡ್ಡ ವಿವಾದವಾಗುವಂಥ ಒಂದು ಹೆಜ್ಜೆ ಆಗ್ತಾ ಇರುವಂಥದ್ದು. ಯಾಕಂದರೆ ಸಾಕಷ್ಟು ಕರಾವಳಿ ಭಾಗದಲ್ಲಿ ದೈವದ ಬಗ್ಗೆ ಒಂದು ತನ್ನದೇ ಆದ ಒಂದು ಅಪಾರ ನಂಬಿಕೆಯನ್ನು ಸಾಕಷ್ಟು ಜನರು ಇಟ್ಕೊಂಡಿದ್ದಾರೆ. ದೈವಕ್ಕೆ ಒಂದು ಪವಿತ್ರ ಸ್ಥಾನವನ್ನು ಸಹ ನೀಡಿದ್ದಾರೆ. ಅಂಥ ದೈವಕ್ಕೆ ಘೋಸ್ಟ್ ಎಂದು ಕರೆದಿರುವ ರಣವೀರ್ ಸಿಂಗ್ ವಿರುದ್ಧ ಸಾಕಷ್ಟು ಅಂದರೆ ದೈವಾರಾಧಕರು ತಿರುಗಿ ಬೀಳುವ ಸಾಧ್ಯತೆಗಳು ಸಹ ದಟ್ಟವಾಗಿರುವುದು ಕಂಡುಬರ್ತಾ ಇದೆ. ಇನ್ನು ರಣವೀರ್ ಸಿಂಗ್ ಅವರ ಈ ಒಂದು ಮಾತಿನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇರೋದು. ದಕ್ಷಿಣ ಭಾರತದ ದೇವರುಗಳು ದೈವಗಳ ಬಗ್ಗೆ ಯಾವುದೇ ರೀತಿಯಾದ ತಿಳುವಳಿಕೆ ಇಲ್ಲದೆ ಸಾರ್ವಜನಿಕ ವೇದಿಕೆಗಳಲ್ಲಿ ಹೀಗೆ ಮನಸ್ಸಿಗೆ ಬಂದಂತೆ ಮಾತನಾಡುವುದು ತಪ್ಪು ಅನ್ನೋ ಅಭಿಪ್ರಾಯಗಳು ಸಹ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು. ರಣವೀರ್ ನಡೆಗೆ ಸಾಕಷ್ಟು ಟೀಕೆಗಳು ಸಹ ಕಂಡು ಬರ್ತಾ ಇವೆ. ಚಾಮುಂಡಿ ದೈವವನ್ನ ಫಿಮೇಲ್ ಘೋಸ್ಟ್ ಅಂದರೆ ಏನರ್ಥ, ಚಾಮುಂಡಿಯನ್ನ ಫಿಮೇಲ್ ಘೋಸ್ಟ್ ಅಂದರೆ ಏನರ್ಥ ಅನ್ನೋದು ಸಾಕಷ್ಟು ನೆಟ್ಟಿಗರು ಸಾಮಾಜಿಕ ಜಾಲತಾಣಗಳಲ್ಲಿ ರಣವೀರ್ ಸಿಂಗ್ ಅವರಿಗೆ ಪ್ರಶ್ನೆಯನ್ನು ಕೇಳ್ತಾ ಇರುವಂಥದ್ದು. ನಟರುಗಳಾಗಲಿ ಅಥವಾ ಸೆಲೆಬ್ರಿಟಿಗಳಾಗಲಿ ಸಾರ್ವಜನಿಕ ವೇದಿಕೆಗಳಲ್ಲಿ ಮಾತನಾಡುವ ಮೊದಲು ಆ ಬಗ್ಗೆ ಪೂರ್ವಾಪರ ಮಾಹಿತಿಯನ್ನು, ಅಗತ್ಯ ಮಾಹಿತಿಯನ್ನು ತಿಳಿದುಕೊಂಡಿರಬೇಕು ಎನ್ನುವುದಾಗಿ ಸಹ ಸಾಕಷ್ಟು ಜನರು ರಣವೀರ್ ಅವರಿಗೆ ಒಂದು ಪಾಠವನ್ನು ಸಹ ಮಾಡ್ತಾ ಇರುವಂಥದ್ದು. ಇದು ಎಲ್ಲ ನಡೆದದ್ದು ಗೋವಾದ ಒಂದು ಇವೆಂಟ್ನಲ್ಲಿ ಅನ್ನೋದು ಇಲ್ಲಿ ಗಮನಾರ್ಹ ವಿಚಾರವಾಗಿರುವಂಥದ್ದು. ಯಾಕಂದರೆ ರಿಷಬ್ ಶೆಟ್ಟಿ ಅವರು ಗೋವಾದಲ್ಲಿ
ಬಾಲಿವುಡ್ ನಟರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆ ಸಂದರ್ಭದಲ್ಲಿ ಇದೆಲ್ಲ ಒಂದು ಘಟನೆ ನಡೆಯಿತು. ಹೊಗಳಿ ಹೊನ್ನ ಶೂಲಕ್ಕೆ ಏರಿದ್ರಯ್ಯ ಎಂಬ ಒಂದು ಮಾತಿನಂತೆ ಕಾಂತಾರ ಹಾಗೂ ರಿಷಬ್ ಶೆಟ್ಟಿ ಅವರನ್ನು ಹೊಗಳುವ ಬರದಲ್ಲಿ ರಣವೀರ್ ಸಿಂಗ್ ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳದೆ ಹೊಸ ವಿವಾದವನ್ನು ತಮ್ಮ ಮೈ ಮೇಲೆ ಎಳೆದುಕೊಂಡಿರುವುದು ನಿಜಕ್ಕೂ ಗೊತ್ತಿಲ್ಲ. ಈ ವಿವಾದ ಯಾವ ರೀತಿಯಾಗಿ ಒಂದು ಈ ಆಕ್ಷೇಪ ಯಾವ ರೀತಿಯಾದ ಒಂದು ವಿವಾದದ ಸ್ವರೂಪವನ್ನು ಪಡೆಯುತ್ತೆ. ರಣವೀರ್ ಸಿಂಗ್ ವಿರುದ್ಧ ಸಾಕಷ್ಟು ದೈವಾರಾಧಕರು ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಮುಂದಿನ ಹಂತಗಳಲ್ಲಿ ಇದು ಯಾವ ಒಂದು ಸ್ಥಿತಿಯನ್ನು ತಲುಪುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.